ನಮಸ್ಕಾರ, ಎಲ್ಲ ಸ್ವಾಗತ. ಈ ವೇದಿಕೆ ಮೇಲಿರೋರು ಎಲ್ಲರೂ ತಮಗೆ ಪರಿಚಿತರಿದ್ದಾರೆ. ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ, ಕಳೆದ 2 ದಿನಗಳ ಹಿಂದೆ ಅಂದ್ರೆ 6ನೇ ತಾರೀಕು ಈ ತಿಂಗಳ ಒಂದು ಘಟನೆ ತಿಪಟೂರು ನಗರದಲ್ಲಿ ನಡೀತು. ಕೋಡಿ ಸರ್ಕಲ್ನ ಬಸವೇಶ್ವರ ಪುತ್ಥಳಿ ವಿಚಾರದಲ್ಲಿ ಅದೊಂದು ದೊಡ್ಡ ನೋವನ್ನು ಉಂಟು ಮಾಡುವಂತ ಒಂದು ಸಂದರ್ಭ ಆಗಿದೆ. ಯಾಕೆಂದ್ರೆ ಈ ಒಂದು ಬಸವೇಶ್ವರ ಪುತ್ಥಳಿ ಇಡೋ ವಿಚಾರವನ್ನ ಕಳೆದ 1.5 ವರ್ಷದ ಹಿಂದೆ ನಾವು ಇಂದಿನ ಮಾಜಿ ಸಚಿವರಾದ ನಾಗೇಶ್ ಅವರ ಕಾಲದಲ್ಲೇ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ದ ರಾಮ್ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಇಟ್ಕೋಬಹುದು ಅನ್ನೋ ಅನುಮತಿಯ ಒಂದು ರೆಕಮೆಂಡೇಶನ್ ಅನ್ನ ಸರ್ಕಾರಕ್ಕೆ ರವಾನಿಸಿ ಅವತ್ತಿಂದ ಇದಕ್ಕೆ ಪರ್ಮಿಷನ್ಗೋಸ್ಕರ ಕಾಯ್ತಾ ನಾವೆಲ್ಲ ಇದ್ದಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಹಿನ್ನೆಲೆಯಲ್ಲಿ ನಾವು ಪರ್ಮಿಷನ್ ಬರ್ಬೋದು ಅಂತ ಕಾಯ್ತಿದ್ದಾಗ ಯಾವುದೇ ರಾಜಕೀಯ ಪ್ರತಿನಿಧಿಗಳು ಇದ್ರ ಕಡೆ ಆಸಕ್ತಿ ತೋರಿಸ್ದಲ್ಲೇ ಇರೋದ್ರಿಂದ ನನಗೆ ಈ ಒಂದು ಅನುಮತಿಯ ಪತ್ರ ಸಿಗೋದು ಲೇಟ್ ಆಯ್ತು ಅನ್ನೋದು ಸಹ ನನಗೆ ಗೊತ್ತಾಯ್ತು. ಆದ್ರೆ ಅನುಮತಿ ಪತ್ರನ ಕೊಡೋ ಪ್ರಶ್ನೆನ ರಿಜೆಕ್ಟ್ ಮಾಡಿಸಿರೋದು ನನಗೆ ಏನು 6ನೇ ತಾರೀಕು ಬೆಳಗ್ಗೆ ಅಲ್ಲಿ ಪ್ರತಿಮೆಯನ್ನ ತೆಗೆಯೋದಕ್ಕೆ ಪುರಸಭೆಯವರು ಪೊಲೀಸ್ನವರು ಹೋದಾಗ ನಗರಸಭೆಯವರು ಹೋದಾಗ ಅಲ್ಲಿಯೇ ಇದ್ದಂತ ಕಮಿಷನರ್ ನನಗೆ ಆಕಸ್ಮಿಕವಾಗಿ ಈ ವಿಚಾರನ ಗಮನಕ್ಕೆ ತರ್ತಾರೆ. ಆ ಅನುಮತಿ ಪತ್ರ ನೀವೇನ್ ಕೇಳಿದ್ರಿ ಅದು ರಿಜೆಕ್ಟ್ ಆಗಿದೆ ಅನ್ನೋದನ್ನ ಅವತ್ತಷ್ಟೇ ಹೇಳ್ತಾರೆ. ನಾವು 1.5 ವರ್ಷದಿಂದ ಕೊಟ್ಟಿರೋ ಲೆಟರ್ಗೆ ಉತ್ತರ ಅವರು ಕಮಿಷನರ್ ಮೊನ್ನೆ ಅಷ್ಟೇ ನಮ್ಗೆ ಈ ವಿಚಾರ ತಿಳಿಸಿದ್ರು. ನಮ್ಗೆ ಅದು ಗೊತ್ತಿಲ್ಲ ನಮ್ಗೆ. ಮತ್ತೆ ನಮ್ಮ ಹುಡುಗರಿಗೆಲ್ಲ ಏನಾಗಿದೆ, ಏನ್ ಯುವಕರು ಇದರಲ್ಲಿ ಆಸಕ್ತಿ ಇದ್ರು ಅವರು ಅನುಮತಿ ನಾವು ಮುನ್ಸಿಪಾಲಿಟಿ ಅವರು ಒಪ್ಕೊಂಡಿದ್ದಾರೆ, ಸರ್ಕಾರಕ್ಕೆ ಬರ್ದಿದ್ದಾರೆ ಅನ್ನೋ ಒಂದು ಇದು, ಮತ್ತೆ ಇಷ್ಟು ದಿವಸ ಆದ್ರೂ ಪ್ರತಿಮೆ ಅದ್ರ ಮೇಲೆ ಇರ್ಲಿಲ್ಲ ಅನ್ನೋ ಒಂದು ಆವೇಶದಲ್ಲಿ ವಿಚಾರ ಇಟ್ಕೊಂಡು ಈ ಬಸವ ಜಯಂತಿಗೆ ಅದಕ್ಕೆ ಒಂದು ಪೂಜೆ ಮಾಡಿಸ್ಬೇಕು ಅಂತ ಒಂದು ಸಣ್ಣ ಬಸವೇಶ್ವರನ ಪುತ್ಥಳಿನ ಯಾರಿಗೂ ತಿಳಿಸ್ದಲೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ಅದು ತಿಳಿಸ್ದಲೆ ಅಲ್ಲಿ ಅವರು ಹೋಗಿ ಇಟ್ಬಿಟ್ಟಿದ್ರು. ಸೊ ಈ ವಿಚಾರ ಗೊತ್ತಾಗಿ ಅದನ್ನ ತಗ್ಸೋ ಪ್ರಕ್ರಿಯೆಯನ್ನ, ಯಾಕೆಂದ್ರೆ ಈಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ, ಯಾವುದೇ ಆ ತರದ ಕಾರ್ಯಕ್ರಮಗಳನ್ನು ಮಾಡಬಾರ್ದು, ಯಾರು ಅದಕ್ಕೆ ಅನುಮತಿ ಕೊಡಬಾರ್ದು ಅನ್ನೋ ವಿಚಾರ ಇರೋದ್ರಿಂದ ಅವರು ತಮ್ಮ ಇದಕ್ಕೆ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ ಅಧಿಕಾರಿಗಳು ಅದಕ್ಕೆ ಪ್ರವರ್ತನೆ ಆದರು. ನನಗೆ ಮಾಹಿತಿ ಬಂದಿದ್ದು ಶಾಸಕರು ಊರಿನಲ್ಲಿದ್ದರು ಅವತ್ತು. ಇಂಥ ಒಂದು ಸೂಕ್ಷ್ಮ ಭಾವನಾತ್ಮಕ ವಿಚಾರ ಅವ್ರು ಇದ್ರೂ ಈ ಒಂದು ಸಂದರ್ಭದಲ್ಲಿ ಬಂದು ಅಲ್ಲಿ ನೆರೆದಿದ್ದಂತ ಸಾವಿರಾರು ಬಸವೇಶ್ವರನ ಭಕ್ತರು ಅಭಿಮಾನಿಗಳು ಅಂತ ಏನಿದ್ರು, ಅಲ್ಲೇನು ಜಾತಿ ಏನಿರ್ಲಿಲ್ಲ, ಎಲ್ಲಾ ಜಾತಿ ಜನನು ಬಂದಿದ್ರು. ಯಾಕೆಂದ್ರೆ ಬಸವೇಶ್ವರನ ಪ್ರತಿಮೆ ಇಡಕ್ಕೆ ಯಾರ್ದು ಅಭ್ಯಂತರ ಇರ್ಲಿಲ್ಲ. ಅಧಿಕಾರಿಗಳು ಸೇರಿ ಅವ್ರಿಗೇನು ತೊಂದರೆ ಇರಲಿಲ್ಲ, ಆದ್ರೆ ಕಾನೂನಿನ ಹೋರಾಟ ಅವ್ರ ಪ್ರಾಬ್ಲಮ್ ಇತ್ತು. ಇಂಥ ಸಂದರ್ಭದಲ್ಲಿ ಶಾಸಕರು ಊರಿನಲ್ಲಿ ಇದ್ರು ಇಂಥ ದೊಡ್ಡ ಸಮಸ್ಯೆ ಸಂಜೆವರೆಗೂ ನಡೆದ್ರು ಅವರಲ್ಲಿ ತಲೆ ಹಾಕ್ದಲ್ಲೇ ಇರೋದನ್ನ ನಾವು ಖಂಡಿತ ಖಂಡಿಸ್ತಾ ಇದ್ವಿ. ದೊಡ್ಡ ಖಂಡನೆಯನ್ನ ಮಾಡ್ಲೇಬೇಕಾಗಿದೆ ನಾವು. ನನಗೆ ಇನ್ನೂ ಒಂದು ಸೂಕ್ಷ್ಮ ಗೊತ್ತಾಗಿದ್ದು, ಮೂರ್ತಿ ಇಡೋ ವಿಚಾರ ಅವ್ರ ಮನೆ ಇನ್ನೊಬ್ಬ ಯುವ ಮುಖಂಡನಿಗೆ ಇಂದು ರಾತ್ರಿಯೇ ಗೊತ್ತಾಗಿತ್ತು. ಅವ್ರದ್ದು ಅದ್ರಲ್ಲಿ ಸಹಮತ ಇತ್ತು ಇಟ್ಕೊಳಕ್ಕೆ ಅನ್ನೋ ವಿಚಾರನೂ ನನಗೆ ಕೆಲವು ಯುವಕರು ತಿಳಿಸಿದ್ರು. ಹಾಗಾಗಿ ಪೊಲೀಸ್ ಸ್ಟೇಷನ್ ಹತ್ತಿರಕ್ಕೆ ಎಷ್ಟು ಒಂದು ಪರ್ಲಾಂಗ್ ದೂರ ಇಲ್ಲ, ಟೌನ್ ಮಧ್ಯದಲ್ಲಿ, ಅಷ್ಟು ದೊಡ್ಡ ಕೆಲಸ ಸುಮಾರು 2-3 ಗಂಟೆ ವರ್ಕ್ ಆಗ್ಬೇಕಲ್ಲಿ ಮಿನಿಮಮ್ ಅಂದ್ರೆ. ಅಂತ ಕೆಲಸ ಆಗೋವರೆಗೂ ಯಾಕೆ ಇವರು ನೋಡಿದ್ರು ನೋಡ್ದಂಗಿದ್ರು ಆಡಳಿತದವರು, ತಾಲೂಕು ಆಡಳಿತ ಮಂಡಳಿ ಅನ್ನೋದು ಪ್ರಶ್ನೆ ಆಗಿದೆ. ಇವರು ಅವಕಾಶ ಕೊಟ್ಟಿದ್ರಿಂದ ಈ ಪ್ರಶ್ನೆ ಆಯ್ತು. ಅವಕಾಶ ಕೊಡದಲ್ಲೇ ಇದ್ದಿದ್ರೆ ಅಲ್ಲಿ ಮೂರ್ತಿ ಇಡಕ್ಕೆ ಅವಕಾಶ ಬರ್ತಿರ್ಲಿಲ್ಲ. ಕೊಡೋಕೆ ಅವಕಾಶ ಮಾಡಿದ್ರಿಂದನೇ ಇವತ್ತು ತೆಗಿಯೋ ಪ್ರಯತ್ನಕ್ಕೂ ಆಮೇಲೆ ಪ್ರಶ್ನೆ ಆಯ್ತು, ಜನರಲ್ಲಿ ನೋವನ್ನ ತರಕ್ಕೆ ಕಾರಣ ಆಯ್ತು ಅನ್ನೋದು ಸಹ ನನಗೆ ಗೊತ್ತಾಗಿರೋದು. ಶಾಸಕರು ನಿಜವಾಗ್ಲೂ ನಮ್ಮ ಊರಲ್ಲಿ ಆ ಒಂದು ಪವಿತ್ರವಾದ ಕೆಲಸ ಅದು. ಅವರು ಬಂದು ಮುಂದಿನ ದಿನಗಳಲ್ಲಾದ್ರೂ ನಾನು ಪರ್ಮಿಷನ್ ಮಾಡಿಸ್ಕೊಡ್ತೀನಿ, ಈಗ ಕಾನೂನಿನ ತೊಡಕಿದೆ, ಬನ್ನಿ ಅದು ತೆಗೆದುಕೊಂಡು
ಇನ್ನ ಮುಂದಿನ ಜಯಂತಿ ಒಳಗೆ ಎಲ್ಲ ಮಾಡಿ ನಾವು ಎಲ್ಲ ಸೇರಿ ಇಡೋಣ ಅನ್ನೋ ಒಂದು ಭರವಸೆ ಕೊಡ್ಬೇಕಾಗಿತ್ತು ಅವರು. ಆ ಕೆಲಸ ಮಾಡ್ಲಿಲ್ಲ ಅವರು. ಸೇಮ್ ಪ್ರಾಬ್ಲಮ್ ಅವರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೂ ಮಾಡಿದ್ದು ನಾವು ನೋಡಿದ್ವು. ಅಯ್ಯಪ್ಪ ಸ್ವಾಮಿ 3 ಕುಂಟೆ ಜಮೀನಲ್ಲಿ ಇರೋ ದೇವಸ್ಥಾನನ 3.5 ಎಕರೆ ಜಾಗದಲ್ಲಿರೋ ತೆಗೆದು ಅಲ್ಲೂ ಭಕ್ತರಿಗೆ 60-70 ವರ್ಷದ ಇರೋ ದೇವಸ್ಥಾನದಲ್ಲಿ ತೆಗಿಬೇಕು ಅನ್ನೋ ಒಂದು ಮಾತುಗಳು ಅಲ್ಲೂ ನೋವನ್ನು ಉಂಟು ಮಾಡಿದೆ. ಈಗ ಮತ್ತೆ ಇದರಲ್ಲೂ ಅವರು ಇದ್ದೂ ಬರ್ದಲೆ ಯಾವುದೇ ಒಂದು ಸಹಕಾರ ಕೊಡ್ದಲೆ ಎಲ್ಲಾ ಬಸವ ಬಳಗಕ್ಕೆ ನೋವನ್ನು ಉಂಟು ಮಾಡೋದನ್ನ ನಾನು ಖಂಡಿಸ್ತೀನಿ. ಮತ್ತೆ ಖಂಡಿಸ್ಲೇಬೇಕಾಗಿದೆ. ಜೊತೆಗೆ ಈಗ ಹೊಸದ ಬೆಳವಣಿಗೆ ನನಗೆ ನಿನ್ನೆ ಗೊತ್ತಾಗಿತ್ತು, ಕ್ರಿಮಿನಲ್ ಕೇಸನ್ನ ಈಗ ಇನಿಷಿಯೇಟ್ ಮಾಡಿದ್ದಾರೆ. ಆ ಯುವಕರುಗಳು ಯಾರಲ್ಲಿ ವಿಗ್ರಹ ಇಟ್ಟಿದ್ರು ಮತ್ತೆ ತೆಗಿಯಕ್ ಹೋದಾಗ ತಡೆದ್ರು, ಅವ್ರ ಮೇಲೆ ಮಾಡಕ್ ಹೊರಟಿದ್ದಾರೆ. ಇದನ್ನ ತಡೀಬಹುದಿತ್ತು ಶಾಸಕರು. ಹುಡುಗರ ಒಂದು ತಪ್ಪಾಗಿದೆ, ತೆಗೆದಾಗೈತೆ, ಯಾವುದೇ ಕ್ರಿಮಿನಲ್ ಪ್ರಕರಣ ಬೇಡ ಅಂತ ಹೇಳಿ ಅವರು ಸರ್ಕಾರದ ಮಟ್ಟದಲ್ಲಿ ಒತ್ತಡ ತಂದು ಮಾಡಿಸ್ಬೋದಿತ್ತು. ಆ ಕೆಲಸನೂ ಮಾಡಿಲ್ಲ. ಈಗ ನಾನು ಮತ್ತೆ ಈಗ ಪೊಲೀಸ್ ಇಲಾಖೆಯವರ ಹತ್ರ ಮನವಿ ಮತ್ತು ಒತ್ತಡ ಹೇಳ್ತಿದ್ದೀನಿ. ಈ ಒಂದು ಭಾವೋದ್ವೇಗದಲ್ಲಿ ಮಾಡಿರೋ ಕೆಲಸಕ್ಕೆ ಯಾವ ಯುವಕರನ್ನು ದಸ್ಕಿರಿ ಮಾಡಿ ಜೈಲಿಗೆ ಕಳ್ಸೋ ಕೆಲಸನ ಖಂಡಿತ ಮಾಡಕ್ ಹೋಗ್ಬೇಡಿ. ಅದು ಮತ್ತೆ ದುಷ್ಪರಿಣಾಮ ಆಗುತ್ತೆ ತಾಲೂಕಿನಲ್ಲಿ. ಮತ್ತೆ ಇನ್ನೊಂದು ಹೋರಾಟಕ್ಕೆ ನೀವೇ ಕಾರಣ ಆಗ್ತೀರ ಅನ್ನೋದು ನನ್ನ ಮಾತು, ಈ ಕಿವಿ ಮಾತು ಅವ್ರಿಗೆ. ಮತ್ತೆ 3ನೇದು, ಈ ತರದ ಪ್ರಕರಣಗಳನ್ನ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಶಾಸಕರು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇಡಿಸಿ ವಾಪಸ್ ತಗೊಳ್ಳೋ ಅವಕಾಶನೂ ಇದೆ. ಆ ಕೆಲಸನೂ ತಕ್ಷಣ ಅವ್ರು ಕೈಗೊಳ್ಬೇಕು. ಈ ಪ್ರಕರಣವನ್ನ ಅವ್ರು ವಾಪಸ್ ತೆಗಿಸ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಏನ್ ಬಸವೇಶ್ವರನ ಮೂರ್ತಿ ಇಟ್ಟು ಅಲ್ಲಿ ಮಾಡಕ್ ಹೋಯ್ದು ತಿಳಿದಲೆ ಮಾಡಿದ್ದಾರೆ ಯುವಕರು, ಅವ್ರನ್ನ ತೊಂದರೆ ಸಿಗಾಕ್ಸ್ಬಾರ್ದು. ಈ ಕೆಲಸವನ್ನು ಸಹ ಶಾಸಕರು ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವರ್ಷದೊಳಗೆ ಈಗ ನಾವು ಮತ್ತೆ ಮನವಿ ಕೊಡ್ತೀವಿ ನಾವು ಮುನ್ಸಿಪಾಲ್ಟಿಗೆ, ಅವ್ರು ಅದನ್ನ ಪ್ರೋಸೆಸ್ ಮಾಡಿ ಮುಂದಿನ ವರ್ಷದೊಳಗಡೆ ಸರ್ಕಾರ 100 ಕಡೆ, ಮಾನ್ಯ ಸಿದ್ದರಾಮಯ್ಯನವರು, ಅದಕ್ಕಿಂತ ಮಾನ್ಯ ಬೊಮ್ಮಾಯಿ ಅವರು ಅನೇಕ ಕಡೆ ಪ್ರತಿಮೆಗಳನ್ನ ಸ್ಥಾಪಿಸಿ ಬಂದಿರೋದನ್ನ ನಾವು ಉದಾಹರಣೆಯಾಗಿ ತೆಗೆದು ತೋರಿಸ್ತೀನಿ. ಬೇಕಾದ್ರೆ 2012ರಲ್ಲಿ ಸುಪ್ರೀಂ ಕೋರ್ಟ್ ಆಗಿರೋ ಆರ್ಡರ್ ನಿಜಾನೇ ಆಗಿದ್ರು ಇವ್ರಿಗೆ ಹೆಂಗೆಲ್ಲ ಅನುಮತಿ ಸಿಕ್ಕಿ ವಿಗ್ರಹಗಳನ್ನು ಓಪನ್ ಮಾಡ್ತಾ ಇದ್ದಾರೆ, ಅನಾವರಣ ಮಾಡ್ತಾ ಇದ್ದಾರೆ. ತಿಪ್ಟೂರಲ್ಲಿ ಎಲ್ಲೂ ಇಲ್ಲ, ಒಂದೇ ಒಂದು ಪ್ರತಿಮೆ ಇಡೋದಕ್ಕೆ, ಒಂದು ಈ ಕೆಲಸನ ಮಾಡಿಸೋದಕ್ಕೆ ಶಾಸಕರು ಪ್ರಯತ್ನ ಮಾಡಲ್ಲ ಅಂದ್ರೆ ಇದೊಂದು ದೊಡ್ಡ ಅವಮಾನದ ಪ್ರಶ್ನೆ ಆಗುತ್ತೆ ತಾಲೂಕು. ಹಾಗಾಗಿ ಶಾಸಕರಲ್ಲಿ ನಾನು ಈ ಮೂಲಕ ಮನವಿ ಮತ್ತು ಒತ್ತಾಯ ಮಾಡ್ತೀನಿ, ಮುಂದಿನ ವರ್ಷದೊಳಗಡೆ ಆ ಒಂದು ಪರ್ಮಿಷನ್ ಅನ್ನು ತಂದು ವಿದ್ಯುಕ್ತವಾಗಿ ಬಸವೇಶ್ವರ ಸ್ಟ್ಯಾಚ್ಯೂನ ಅಲ್ಲಿ ಪ್ರತಿಷ್ಠಾಪಿಸೋದಕ್ಕೆ ನಿಮ್ಮ ಪ್ರಯತ್ನ ನಡೀಲೇಬೇಕು. ಇಲ್ದಿದ್ರೆ ಜನ ಇದ್ರ ಬಗ್ಗೆ ನಿಮಗೆ ಸರಿಯಾದ ಉತ್ತರ ಕೊಡ್ಬೇಕಾಗುತ್ತೆ ಅಂತ ಈ ಮೂಲಕ ನಾನು ಹೇಳ್ತೀನಿ. ಗೊತ್ತು, ನಮ್ಮಲ್ಲಿ ಇಡಿಸ್ಬೇಕಿತ್ತು, ಇಟ್ಟಿದ್ದನ್ನ ತೆಗ್ಸೋ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ನೀವು ಸಾಂಸ್ಕೃತಿಕ ನಾಯಕ ಅಂತ ಕೊಟ್ಟರೆ ಉದ್ದೇಶ ಏನಾಯ್ತು? ಅದು ಅವಮಾನ ಮಾಡಿದ್ದಾಯ್ತಲ್ಲ ಈಗ ಬಸವೇಶ್ವರ ನಮ್ಮ ತಾಲೂಕಿನಲ್ಲಿ. ಇದಕ್ಕೆ ಕಾರಣ ಯಾರು? ಯಾಕೆ ಶಾಸಕರು ಬರ್ಲಿಲ್ಲ ಸ್ಪಾಟ್ಗೆ? ಯಾಕೆ ಅದನ್ನ ಸರಿಪಡಿಸಕ್ಕೆ ಯೋಚನೆ ಮಾಡ್ಲಿಲ್ಲ? ಪ್ರಕರಣ ದಾಖಲಿಸಿದಂಗೆ ಯಾಕೆ ತಡೀಲಿಲ್ಲ? ಇದೆಲ್ಲ ಪ್ರಶ್ನೆಗಳು ಜನರಲ್ಲಿ ಇವತ್ತಿದೆ. ಅದಕ್ಕೆ ಅವ್ರು ಬಂದ್ಗೆ ಕಾಲ್ ಕೊಟ್ರೆ ಅದು ಸಹಜವಾಗಿ ನಾವು ಬೆಂಬಲಿಸ್ಲೇಬೇಕಾಗುತ್ತೆ. ಬೆಂಬಲಿಸ್ತೀವಿ ನಾವು. ಈಗ ಅವರು ದಸ್ತಗಿರಿ ಮಾಡೋ ಅವಶ್ಯಕತೆ ಏನಿಲ್ಲ, ಮಾಡ್ಬೇಕಂತಿಲ್ಲ. ಈಗ CRPC ರೂಲ್ಸ್ ಪ್ರಾವಿಷನ್ ನಲ್ಲಿ ಬದಲಾವಣೆ ಇದೆ. 7 ವರ್ಷದವರೆಗೂ ಯಾವುದು ಪನಿಷ್ಮೆಂಟ್ ಇರುತ್ತೆ ಅಂತ ಪ್ರಕರಣಗಳಲ್ಲಿ ದಸ್ತಗಿರಿ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ನೋಟಿಸ್ ಕೊಡ್ತಾರೆ ಅಷ್ಟೇ. ಆಮೇಲೆ ಕೋರ್ಟಿಗೆ ಬರ್ರಿ ಅಂತಾರೆ, ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕು ಅಂತ ಏನಿಲ್ಲ. ಅದು ಒಂದು ಕಂಡೀಷನ್. 2ನೇದು, ಸರ್ಕಾರಕ್ಕೆ ಇವರು ಪತ್ರವ್ಯವಹಾರ ಮಾಡಿ ಈ FIR ಕ್ಲೋಸ್ ಮಾಡಿ ಈ ಪ್ರಕರಣವನ್ನು ಹಿಂತೆಗೆದುಕೊಳ್ಳೋದು ಸರ್ಕಾರದ ಅಧಿಕಾರಿನೇ. ಮೊದಲನೇದಾಗಿ ಫಸ್ಟ್ ಲೋಕಲ್ ಬಾಡಿ ಇದು ಕ್ಲಿಯರೆನ್ಸ್ ತಗೊಂಡು ನಗರಸಭೆದು, ಅದು DC ಇಂದ ಸರ್ಕಾರಕ್ಕೆ ಹೋಗುತ್ತೆ ಅನುಮತಿಗೆ. ಅಲ್ಲಿ ಅವರು ಕ್ಲಿಯರ್ ಮಾಡಬೇಕು. DPAR ಅಂತ ಹೇಳಿ ಒಂದಿದೆ ನಮ್ಮಲ್ಲಿ, ಪರ್ಸನಲ್ ಒಂದು ಡಿಪಾರ್ಟ್ಮೆಂಟ್ ಪರ್ಸನಲ್, ಅಲ್ಲಿ ಅದಕ್ಕೆ ಅನುಮತಿ ಕೊಡ್ತಾರೆ. ಅನುಮತಿ ಕೊಟ್ರು ಆ ಮೂರ್ತಿಯನ್ನು ನಾವು ಮಾಡ್ತೀವಿ, ಅದನ್ನ ನಾವು ಮುನ್ಸಿಪಾಲಿಟಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಅವ್ರು ಮುನ್ಸಿಪಾಲಿಟಿ ಅವರು ಅದಕ್ಕೆ ಕಾರ್ಯಕ್ರಮನ ರೂಪಿಸಿ ಪ್ರೋಟೋಕಾಲ್ ಮಾಡಿ ಅದಕ್ಕೆ ಯಾರನ್ನ ಕರಿಬೇಕು ಮಾಡಬೇಕು ಅಂತ ಶಾಸಕರನ್ನ ಅವ್ರನ್ನೆಲ್ಲ ಕೇಳಿ ಅದ್ರ ಪ್ರಕಾರ ಅವರು ಪ್ರೊಸೀಜರ್ ಮಾಡಿ ಮಾಡಬೇಕು. ನಾವು ಹೇಳಿದ್ನಲ್ಲ, ಯಾವುದೇ